ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾಗರ ಪಂಚಮಿ ಹಬ್ಬ ಇದೆ. ಸೊ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಬೇಸಿಕ್ಲಿ ಏನು ಈ ನಾಗರ ಪಂಚಮಿ ಅಂದರೆ, ಸಿಸ್ಟರ್ಸು ಬ್ರದರ್ಸ್ಗೆ ಎಲ್ಲನೂ ಒಳ್ಳೇದಾಗಲಿ ಅಂತ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಅವರನ್ನು ಚೆನ್ನಾಗಿಟ್ಟಿರಲಿ ಯಾವಾಗಲೂ ಅನ್ನೋದಕ್ಕೋಸ್ಕರ ಈ ಹಬ್ಬನ ಸೆಲೆಬ್ರೇಟ್ ಮಾಡೋದು. ಆಮೇಲೆ ಪೂಜೆ ಮಾಡ್ತಾ ಏನು ಹೇಳ್ಕೋಬೇಕು ಅಂದರೆ, ಕಣ್ಣು ಕಾಲು ಗಟ್ಟಿಗಿರಲಿ, ಹೊಟ್ಟೆ ಬೆನ್ನು ತಂಪಾಗಿರಲಿ ನಮ್ಮ ಬ್ರದರ್ಸ್ದು ಅನ್ನೋದಕ್ಕೋಸ್ಕರ ಇದನ್ನು ಮಾಡೋದು. ಸೊ ಇಂಡಿಯಾಲಿರ್ಬೇಕಾದಾಗ ನಮ್ಮಮ್ಮ ಮಾಡಿಸೋದಾಯ್ತಾ, ಪ್ರತಿ ವರ್ಷ ಇದನ್ನೆಲ್ಲ ಮಾಡಿಸೋರು ನಮ್ಮ ಅಣ್ಣನಿಗೆ. ಅವಾಗ ಏನು ಮಾಡಬೇಕಲ್ಲ ಇದನ್ನು, ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಿರಲಿಲ್ಲ. ಹಂಗೆ ಗೊಣಕ್ಕೊಂಡು ಅದ್ರ ಮೀನಿಂಗ್ ಗೊತ್ತಿದ್ದಲ್ಲೇ ಸುಮ್ಮನೆ ಮಾಡೋದು, ಹಂಗೆ ಮಾಡ್ತಾಯಿದ್ದೆ. ಬಟ್ ಇವಾಗ ಇಲ್ಲಿ USA ಬಂದಾಗಿಂದನೂ ನಮ್ಮ ಅಣ್ಣನ ಜೊತೆ ಇದನ್ನು ನಾನು ಇದ್ದು ಅಲ್ಲೇನೇ ಮಾಡಿಲ್ಲ. ಬಟ್ ಹಾಗಂತ ಹೇಳಿ ನಾನು ಪೂಜೆ ಮಾಡೋದನ್ನು ನಿಲ್ಲಿಸಿಲ್ಲ, ಮಾಡ್ತೀನಿ. ಇವತ್ತು ಅಷ್ಟೇ ನೆನೆ ಮಾಡಿಬಿಟ್ಟು ವರ್ಚುವಲಿ ಸೆಲೆಬ್ರೇಟ್ ಮಾಡೋದು, ಅವನು ಕಾಲ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಇವಾಗ ಅದೆಲ್ಲ ಮಿಸ್ ಆಗುತ್ತೆ ಮಾಡೋದು. ಸೊ ನಾನು ಹಿಂಗೆ ರೆಡಿ ಆಗಿದ್ದೀನಿ ಇವತ್ತು. ಬನ್ನಿ, ತಡ ಮಾಡೋದು ಬೇಡ, ಬೇಗ ಬೇಗ ನೈವೇದ್ಯ ಮಾಡಿ ಪೂಜೆ ಮಾಡಿ ದೇವರಿಗೆ. ಬನ್ನಿ. ನಾನಿವಾಗ ನೈವೇದ್ಯಕ್ಕೆ ತಂಬಿಟ್ಟು ಮಾಡ್ಕೋತಾ ಇದ್ದೀನಿ. ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಇಲ್ಲಿ. ಅರ್ಧ ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಿ ಫ್ರೇಗ್ರೆಂಟ್ ಆಗೋ ತನಕ. ಇದಾಗಿದೆ. ಇದರಲ್ಲಿ 1/2 ಕಪ್ಪು ಇದು ತೊಗೊಂಡಿದ್ದೀನಿ, ಅಕ್ಕಿ ಹಿಟ್ಟು ತೊಗೊಂಡು ಹುರ್ಕೊಂಡು ಇಟ್ಕೊಂಡಿದ್ದೀನಿ. 1/4 ಕಪ್ಪು ಜಾಗರಿ ತೊಗೊಂಡು ಪಾಕ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ಪಾಕದಲ್ಲಿ, ತುಂಬ ಹಾಕ್ಕೊಳ್ಬೇಡಿ, ನೀರು ಆಗ್ಬಿಡುತ್ತೆ. ಇದಾಗಿದೆ. ಇವಾಗ ಆಫ್ ಮಾಡ್ಕೊಳ್ಳೋಣ. ಇದರಲ್ಲಿ ಅರ್ಧ ಕಪ್ಪು ಕೊಬ್ಬರಿ ತೊಗೊಂಡಿದ್ದೀನಿ. ಪಾಕಕ್ಕೆ ಇವಾಗ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಆಮೇಲೆ ಇದು ಕೊಬ್ಬರಿ, ಆಮೇಲೆ 2 ಏಲಕ್ಕಿ ಕುಟ್ಟು ಹಾಕೊಳ್ತಾ ಇದ್ದೀನಿ. ಸೊ ಇವಾಗ ಇದರಲ್ಲೇ ಕಲಿಸ್ಕೊಳ್ಳೋಣ.